ತೀಟಾಡ್ತಾನೆ, ನಮ್ಮನೆಗೆ ಬರ್ತಾನೆ, ಎಲ್ಲದ್ದು ಆಟ ಆಡ್ತಾನೆ. ಆಮೇಲೆ ತಾತ ಬೇಕು. ಶರು ಬಡಲ್ಲ. ಶಿಷ್ಯ ಬರ್ತಾನೆ. ಏನು ಮಾಡ್ತಾನೆ ಬಂದು ದೊಡ್ಡ ಮನೆಗೆ ಗೊತ್ತಾನೆ ಈ ಕಡೆಯಿಂದ. ಹೌದಾ? ಪ್ರೀತು ದೊಡ್ಡ ಮನೆಗೆ ಈ ಮನೆಗೆ ಗೊತ್ತಾನೆ. ಮಲ್ಲೇಶ ದೊಡ್ಡ ಮನೆಗೆ ಗೊತ್ತಾನೆ. ಹೌದಾ? ಮನ್ವಿತ್ತು ನಮ್ಮನೆಗೆ ಗೊತ್ತಾನೆ. ಏನು ಮಾಡ್ತಾನೆ ನಮ್ಮ ಮನೆಗೆ ಬಂದು? ನಮ್ಮನೆಗೆ ಬಂದು ಬೇಜಾನ್ ತೀಟ ಆಡ್ತಾನೆ. ನೀನು? ನಾನು ತೀಟ ಆಡಲ್ಲಪ್ಪ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯರಾಜ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಹಬ್ಬ ಆದಮೇಲೆ ನಾನು 1 ವೀಕ್ ರೆಸ್ಟ್ ತೊಗೊಂಡೆ ಅಂತಲೇ ಹೇಳ್ಬೋದು. ಮೀನ್ಸ್ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ರೆಸ್ಟ್ ತೊಗೊಂಡೆ ಅಂತ ಹೇಳ್ಬೋದು. ಹಾಗೆಯೇ ಹಬ್ಬಾಗಿದ್ದು ನೆಕ್ಸ್ಟ್ ವಾರನೇ ನಾವು ಶ್ರಾವಣ ಮಾಡಬೇಕಾಗಿರೋದ್ರಿಂದ ಅದರದ್ದು ಪ್ರಿಪ್ರೇಷನಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ವಿಡಿಯೋಸ್ ಏನೂ ಮಾಡ್ಕೊಂಡಿಲ್ಲ. ಇವತ್ತಿನ ವ್ಲಾಗು ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ಶನಿವಾರ ಶ್ರವಣ ಮಾಡ್ತಿದ್ದೀವಿ. ಅದರದ್ದು ವ್ಲಾಗ್ನ ನಾನಿವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ 1 ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ದಟ್ ನೀವು ನನ್ನ ವೀಡಿಯೋಸ್ನ ಫಸ್ಟ್ ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಶ್ರಾವಣ ಮಾಸದಲ್ಲಂತೂ ಈ ಶನಿವಾರದಲ್ಲಂತೂ ದಾಸಪ್ಪನ ಕರೆಸಿ ಪೂಜೆ ಕೊಡೋದೇ ಒಂದು ದೊಡ್ಡ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಾಗೆ ನಾವು ವರ್ಷ ಶ್ರಾವಣ ಶನಿವಾರ ಮಾಡ್ತಿದ್ವಿ. ಒಂದು 3ನೇ ಶನಿವಾರ ಇಲ್ಲ 4ನೇ ಶನಿವಾರ ಹಾಗೆ ಮಾಡ್ತಿದ್ವಿ. ಯಾಕಂದರೆ ನಾವು ಹಬ್ಬಕ್ಕೆ ಅಂತ ಹೇಳಿ ನಮ್ಮ ಮಮ್ಮಿ ಮನೆಗೆ ಹೊರಟೋಗ್ತಿದ್ವಿ. ವರಮಹಾಲಕ್ಷ್ಮಿ ಹಬ್ಬನ ನಾವು ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ವಿ ಇಷ್ಟು ವರ್ಷ. ಆದ್ದರಿಂದ ನಾವು ಅಲ್ಲಿಂದ ಬಂದಾದಮೇಲೆ ಇಲ್ಲಿ ನಾವು ಶ್ರಾವಣ ಶನಿವಾರ ಏನಿತ್ತೋ ಅದನ್ನು ನಾವು ಮಾಡ್ತಿದ್ದಿದ್ದು. ಬಟ್ ಈ ಸಲ ಏನಂದರೆ ನಾವೇ ಲಕ್ಷ್ಮಿ ಕುಣಿಸಿದ್ರಿಂದ ನೆಕ್ಸ್ಟ್ ವಾರ ಮಾಡ್ಕೊಳ್ಳೋಣ, ಹಬ್ಬ ಆದಮೇಲೆ ಅದ್ರ ಹಿಂದಿನ ಮಾಡೋದು ಬೇಡ ಅಂತೇಳಿ ಹಬ್ಬ ಆದಮೇಲೆ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಮಡ್ಲಕ್ಕಿ ಇದೆಲ್ಲ ಕ್ಲಿಯರ್ ಆಗಿರುತ್ತೆ. ಆ್ಯಕ್ಚುಲಿ ಅದ್ರದ್ದು ನಾನು ಸೋಮವಾರನೇ ಅಕ್ಕಿನೆಲ್ಲ ಯೂಸ್ ಮಾಡಿಕೊಂಡು ಕೊಬ್ಬರಿ ಬೆಲ್ಲ ಏನೇನಿರುತ್ತೋ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ದೇವರಿಗೆ ಅಂತ ನೈವೇದ್ಯಕ್ಕೆ ಅಂತ ಇಟ್ಬಿಟ್ಟೆ. ನಮ್ಮ ಕಡೆ ಏನಂದರೆ ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಡೋರು ನಾವು ನಮ್ಮನೆ ದೇವ್ರಿಗೆ ಫಸ್ಟು ನಮ್ಮನೆ ವಾರ ನೋಡಿಕೊಂಡು ಸೋಮವಾರ ಶುಕ್ರವಾರ ಈ ಥರ ನೋಡ್ಕೊಂಡು ನಾವು ದೇವ್ರಿಗೆ ಪೂಜೆನ ಮಾಡಬೇಕು. ಅಂದರೆ ನೈವೇದ್ಯ ಎಲ್ಲ ಮಾಡಿ ದೇವ್ರಿಗೆ ಪೂಜೆ ಉಡ್ಡಿಸ್ಬೇಕು. ಅದಾದಮೇಲೆ ನಾವು ಶನಿವಾರ ಈ ಪೂಜೆನ ಮಾಡಬೇಕಾಗಿರುತ್ತೆ, ಅಂದರೆ ದಾಸಪ್ಪನ ಕರೆಸ್ಬೇಕಾಗಿರುತ್ತೆ. ಹಾಗೆ ನಾನು ಸೋಮವಾರನೇ ದೇವ್ರದ್ದು ಮಡ್ಲಕ್ಕಿ ಬೆಲ್ಲ ಕೊಬ್ಬರಿ ಏನೇನಿರುತ್ತೋ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಮಾಡಿ ದೇವ್ರ ಪೂಜೆನ ಉಡ್ಡಿಸ್ಬಿಟ್ಟೆ. ಅದಾದಮೇಲೆ ಶನಿವಾರ ಮಾಮೂಲಿ ಶ್ರಾವಣ ಮಾಡೋಕ್ಕೆ ಏನೇನು ಮಾಡಬೇಕು ಅದನ್ನು ನಾನಿವತ್ತು ಮಾಡ್ಕೊತಾ ಇದ್ದೀನಿ. ಅವತ್ತಂದು ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅಡುಗೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಸಂಜೆ ಆಗೇ ಬಿಡುತ್ತೆ. ಸೊ ಆವಾಗ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತೇಳಿ ಬೆಳಗ್ಗೆನೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫಸ್ಟು ನಾನು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಅಂತ ಹೋಗ್ಬಿಟ್ಟು ಬಂದುಬಿಟ್ಟೆ. ಅದಾದಮೇಲೆ ಮನೆ ಕೆಲಸ ಏನಿದೆಯೋ ಅದನ್ನು ಮಾಡಿಕೊಂಡೆ. ಅಂದರೆ ಫಸ್ಟು ನಾವು ನೀರು ತೊಗೊಬರ್ಬೇಕು, ಹೊಸ ನೀರು ಅಂತ ಹೇಳಿ ಅದನ್ನು ತೊಗೊಬಂದು ಆಮೇಲೆ ದೇವ್ರ ಸಾಮಾನು ಒರೆಸ್ಕೊಂಡು ಆಮೇಲೆ ದೇವ್ರ ಸಾಮಾನು ಏನೇನು ತೊಳೆಯೋದಿರುತ್ತೋ ಅದನ್ನೆಲ್ಲ ಆ ಕೆಲಸ ಎಲ್ಲ ಮಾಡಿಕೊಂಡು ಫಸ್ಟ್ ಅದನ್ನು ಫಿನಿಷ್ ಮಾಡಿಕೊಂಡೆ ದೇವ್ರ ಮನೆಯನ್ನು. ಅದಾದಮೇಲೆ ನಾನು ಅಡುಗೆ ಕೆಲಸ ಅಂತ ಇಟ್ಕೊಂಡೆ. ಆ್ಯಕ್ಚುಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಇವತ್ತು. ಹಾಗೆಯೇ ನನ್ನ ತಂಗಿ ಹಸ್ಬೆಂಡು ದಾಸಪ್ಪ ಆಗಿರೋದ್ರಿಂದ ಅವರು ಕರಿಯಣ್ಣ ಕೆಂಚಣ್ಣನ ಪೂಜೆ ಮಾಡ್ತಾರೆ, ಅವರೇ ದೇವ್ರು ತರ್ತಾರೆ. ಹಾಗೆ ಮಾಡ್ಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಸದ್ಯಕ್ಕೆ ಅದು ಬೇಡ, ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಈ ವರ್ಷ, ನೆಕ್ಸ್ಟ್ ಇಯರು ಮಾಡ್ಸೋಣ ಅಂತ ಹೇಳಿ ಈ ವರ್ಷ ನಾನೇ ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ನಾನು ನಾನ್ ವೆಜ್ ಅಡುಗೆ ಮಾಡೋ ಟೈಮಲ್ಲೆಲ್ಲ ಮೇನಾಗಿ ನನ್ನ ಕಾನ್ಸಂಟ್ರೇಟ್ ಏನಿದ್ರು ಜಾಸ್ತಿ ಮಸಾಲೆನೇ. ಅದನ್ನು ನೀಟಾಗಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಹೆಂಗಿದ್ರೂ ಸಾಂಬಾರು ಸಖತ್ತಾಗಿ ಬರುತ್ತೆ ಅಂತ ಹೇಳಿ. ಸೊ ಅದರಿಂದನೇ ಜಾಸ್ತಿ ಮಾಡಲಿ ಕಮ್ಮಿ ಮಾಡಲಿ ನಾನು ಇದ್ದೇ ಪ್ರೊಸೀಜರ್ನೇ ಯಾವಾಗಲೂ ಫಾಲೋ ಮಾಡೋದು. ಯಾವುದೋ ಒಂದು ಅದನ್ನ ಎದ್ದೆ ಹಂಗೆ ಎಲ್ಲ ಒಂದೇ ಸತಿ ಹಾಕ್ಕೊಳ್ಳಲ್ಲ. ಸ್ಟೆಪ್ ಬೈ ಸ್ಟೆಪ್ ನಾನು ನಮ್ಮ ಮಮ್ಮಿ ಹತ್ರ ಹೇಗೆ ಕಲ್ತ್ಕೊಂಡಿದ್ದೀನೋ ಹಾಗೇನೇ ರೆಡಿ ಮಾಡ್ಕೊಂಡು ಒಂದು ಕಡೆಯಿಂದ ಮಾಡ್ಕೊತೀನಿ. ಸೊ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಅದರಿಂದ ಅದರಲ್ಲಿ ಬೇರೆ ಪೂಜೆ ಕೊಡೋದಲ್ವ ಬೇರೆ, ಸರಿ ಅಂತೇಳಿ ಕ್ಲೀನಾಗಿ ಮಾಡೋಣ ಸ್ವಲ್ಪ ಟೇಸ್ಟಿಯಾಗಿ. ಅಂದರೆ ಇದನ್ನು ಟೇಸ್ಟ್ ಮಾಡೋ ಹಾಗಿಲ್ಲ, ಅದೊಂದು ಸ್ವಲ್ಪ ನನಗೆ ಸ್ವಲ್ಪ ಭಯ ಆಗುತ್ತೆ. ಟೇಸ್ಟ್ ಮಾಡ್ದೇ ಮಾಡೋಕ್ಕೆ ನನಗೆ ಅಷ್ಟಾಗಿ ಬರಲ್ಲ. ಸೊ ಅದರಿಂದ ನೋಡ್ಕೊಂಡು
ಮಾಡ್ತೀನಿ. ಬಟ್ ಏನಿವೆ ಅದಾದಮೇಲೆ ಪೂಜೆಗೆಲ್ಲ ಕೊಟ್ಟಾದಮೇಲೆ ಹೇಗಿದ್ರು ಸರಿ ಮಾಡ್ಕೊಬೋದಲ್ವ ಅಂತೇಳಿ ಸ್ವಲ್ಪ ಕಮ್ಮಿನೇ ಹಾಕಿರ್ತೀನಿ ಟೇಸ್ಟ್ನ. ಆ್ಯಕ್ಚುಲಿ ನಾನು ಸ್ವಲ್ಪ ಬೇಗನೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ, ಯಾಕಂದರೆ ನಾನು ಸ್ವಲ್ಪ ಸ್ಲೋ ಮಾಡ್ತೀನಿ ಅಂತ ನನಗೆ ಅನಿಸುತ್ತೆ. ಸ್ಲೋನೇ ಮಾಡ್ತೀನಿ ಯಾಕಂದರೆ ಒಬ್ಬಳೇ ಎಲ್ಲ ರೆಡಿ ಮಾಡ್ಕೋಬೇಕು, ಹಚ್ಕೋಬೇಕು, ಹುರ್ಕೋಬೇಕು, ರುಬ್ಕೋಬೇಕು, ಚಿಕನ್ ತೊಳ್ಕೊಬೇಕು, ಬೇರೆ ಬೇರೆ ಏನು ಮುದ್ದೆ ರೈಸು ಎಲ್ಲನೂ ಮಾಡಬೇಕಲ್ವ. ಸೊ ಅದರಿಂದ ನಾನು ಸ್ವಲ್ಪ 1 ಅವರ್ 2 ಅವರ್ ಬೇಗನೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಆವಾಗ ಸ್ಟಾರ್ಟ್ ಮಾಡಿದ್ರೆ ಎಕ್ಸಾಕ್ಟ್ ಕರೆಕ್ಟ್ ಟೈಮ್ಗೆ ಪೂಜೆ ಟೈಮ್ಗೆಲ್ಲ ಅಡುಗೆ ರೆಡಿ ಇರುತ್ತೆ. ಸೊ ಅದರಿಂದ ನನಗೊಂದು ಗೇಜ್ ಬಂದುಬಿಟ್ಟಿದೆ, ನಾನು ಇಷ್ಟು ಸ್ಟಾರ್ಟ್ ಮಾಡಿದ್ರೆ ಇಷ್ಟೊತ್ತಿಗೆ ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ ಅನ್ನೋದೊಂದು ಟಾರ್ಗೆಟ್ ಇಟ್ಕೊಂಡ್ಬಿಡ್ತೀನಿ ಫಸ್ಟೇ. ನಾನು ಇಷ್ಟು ಗಂಟೆಗೆ ಕಂಪ್ಲೀಟ್ ಮಾಡಬೇಕಂತ ಟಾರ್ಗೆಟ್ ಇಟ್ಕೊಂಡ್ರೆ ಅಷ್ಟು ಗಂಟೆ ಅಷ್ಟೇ ನಾನು ಕಂಪ್ಲೀಟ್ ಮಾಡಿರ್ತೀನಿ. ಸೊ ಹಾಗೇ ಇವತ್ತು ಕೂಡ ಇನ್ ಟೈಮ್ಗೆ ಅಡುಗೆ ಎಲ್ಲ ರೆಡಿಯಾಗಿತ್ತು. ಇವಾಗ ಸಾಂಬಾರಿಗೆ ಅಂತ ಹೇಳಿ ಮಸಾಲೆನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ದಿನಗಳಲ್ಲಂತೂ ತುಂಬಾ ಟೈಮ್ ಬೇಗ ಹೊಟ್ಟೋಗ್ಬಿಡುತ್ತೆ, ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಅದರಲ್ಲಿ ಬೇರೆ ನಮ್ಮ ಕಿಚನಲ್ಲಿ ಹೆವಿ ಸ್ವೆಟ್ ಹಾಕ್ತೀನಿ, ಅಡುಗೆ ಬೇರೆ ಮಾಡ್ತಾ ಇರ್ತೀನಿ. ಸೊ ಸಿಕ್ಕಾಪಟ್ಟೆ ಸ್ವೆಟ್ಟಿಂಗ್ ಸೆನ್ಸೇಷನ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಫಸ್ಟ್ ಅಷ್ಟು ಅಡ್ಜಸ್ಟ್ ಆಗಿಲ್ಲ, ಇವಾಗ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಸೊ ನಾನು ಆಗಲೇ ಹೇಳ್ದಾಗೆ ಅಡುಗೆ ಮಾಡೋಕೆ ಹೋಗೋಕ್ಕಿಂತ ಮುಂಚೆ ದೇವ್ರ ಮನೆಯದೆಲ್ಲ ನಾನು ಕಂಪ್ಲೀಟಾಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೆ. ಹೂವೆಲ್ಲ ಹಾಕಿ ಅಲಂಕಾರ ಎಲ್ಲ ಮಾಡಿ ಪ್ರತಿಯೊಂದೂ ಕಂಪ್ಲೀಟ್ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ನೆಕ್ಸ್ಟು ಅದು ನಾನ್ ವೆಜ್ ಮುಟ್ಟಿದ್ಮೇಲೆ ಮತ್ತೆ ಬಂದು ನಾನು ದೇವ್ರ ಮನೆ ಮುಟ್ಟೋಕೆ ನನಗಿಷ್ಟ ಇರಲಿಲ್ಲ. ಸೊ ಅದಕ್ಕೆ ಫಸ್ಟ್ ಎಲ್ಲ ಮಾಡಿಟ್ಬಿಟ್ಟು ಅದಾದಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅಡುಗೆ ಎಲ್ಲ ಆದಮೇಲೆ ಸಂಜೆ ಆಯಿತು. ಅಷ್ಟರಲ್ಲಿ ಇವರು ಕೂಡ ಬಂದರು, ಅಂದರೆ ದೇವ್ರು ತೊಗೊಂಡು ಬಂದರು. ಅವರು ಮಾಮೂಲಿ ದೇವ್ರನ್ನೆಲ್ಲ ಇಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಸೊ ಅದಕ್ಕೆ ಅವ್ರಿಗೆ ಏನೇನು ಬೇಕೋ ಅದನ್ನು ಕೊಡೋಕ್ಕೆ ಅಂತಲೇ ನಿಂತ್ಕೊಂಡಿದ್ದೆ. ಆ್ಯಕ್ಚುಲಿ ಇನ್ನೊಂದೇನೆಂದರೆ ನಮ್ಮೂರಲ್ಲಿ ಈ ಥರ ಎಲ್ಲ ಶ್ರಾವಣ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಯಾಕಂದರೆ ನಾವು ಈ ಶ್ರಾವಣಕ್ಕೆಲ್ಲ ಯಾವತ್ತೂ ಬಂದಿದ್ದಿಲ್ಲ, ನಾವು ಬೆಂಗಳೂರಲ್ಲೇ ಇದ್ಬಿಡ್ತಾ ಇದ್ವಿ. ನನಗೆ ಈ ವಿಷಯನೇ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲು. ಯಾಕಂದರೆ ನಾನು ಬರ್ತಿದ್ದಿದ್ದೆ ಮೇಯ್ನಾಗಿ ಕೊಂಡದಬ್ಬಕ್ಕೆ ಬರ್ತಾಯಿದ್ವಿ, ಹಾಗೆಯೇ ಕಬ್ಬಾಳಮ್ಮನಿಗೆ ಹೋಗ್ತಾ ಏನಾದ್ರು ಇಲ್ಲಿ ಈ ಕಡೆ ಬಂದರೆ ಬರ್ತಾಯಿದ್ವಿ. ಅಷ್ಟೇ ಬಿಟ್ಟರೆ ಜಾಸ್ತಿ ಈ ಕಡೆ ಎಲ್ಲ ಬರ್ತಾ ಇರಲಿಲ್ಲ. ಹಾಗೆಯೇ ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಇದ್ದಾಗ ನಾವು ಅಂದರೆ ರಜಕ್ಕೆ ಮಾಮೂಲಿ ಸಮ್ಮರ್ ಹಾಲಿಡೇಸಿಗೆ ಬರ್ತಾಯಿದ್ವಿ. ಅದು ಇದು ತುಂಬಾ ಗ್ಯಾಪ್ ಇರ್ತಿತ್ತು ಟೈಮು, ನಮಗೆ ಗೊತ್ತೇ ಇರಲಿಲ್ಲ. ಇಲ್ಲಿಗೆ ಬಂದಾದಮೇಲೆ ನಮ್ಮ ಮಾವ ನನಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು. ನಾವು ಫಸ್ಟು ಶ್ರಾವಣ ಪೂಜೆ ಮಾಡೋಕ್ಕಿಂತ ಮುಂಚೆ ನಮ್ಮ ಮನೆ ದೇವ್ರಿಗೆ ನಾವು ದೇವ್ರು ಹೊಡಿಸ್ಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದು ನಮ್ಮ ಮಾವ. ಸ್ಟಾರ್ಟಿಂಗಲ್ಲೆಲ್ಲ ಫಸ್ಟ್ ವರ್ಷದಲ್ಲೆಲ್ಲ ನಾನು ನೆನ್ಪಿಟ್ಕೋಬೇಕು ಅಂತ ಒಂದು 5-6 ಸಲ ನಾನೇ ರಿಕಾಲ್ ಮಾಡ್ಕೊತಾ ಇದ್ದೆ. ಬಿಕಾಸ್ ನನಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ಮದುವೆ ಆಗಿ ಬಂದಾಗ ಎಲ್ಲ ಕನ್ಫ್ಯೂಷನ್ ಅಂದರೆ ಕನ್ಫ್ಯೂಷನು. ಯಾವ ಥರ ತೊಗೋಬೇಕು, ಯಾವ ಥರ ಮಾಡಬೇಕು, ಯಾವ ಹಬ್ಬಕ್ಕೆ ಯಾವ ಥರ ರೂಲ್ಸ್ನ ಫಾಲೋ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಷನ್ಸಲ್ಲಿ ಇರ್ತಿದ್ದೆ. ಆವಾಗ ನಮ್ಮ ಮಮ್ಮಿಗೂ ಕಾಲ್ ಮಾಡಿ ಕೇಳ್ಕೊತಿದ್ದೆ, ಏನು ಮಾಡಿದ್ಮೇಲೆ ಏನು ಮಾಡಬೇಕು ಅಂತೆಲ್ಲ ಹೇಳಿ. ನಮ್ಮ ಮಮ್ಮಿ ಕೂಡ ಹೇಳ್ತಿದ್ರು. ಹಾಗೆ ಅಲ್ಲಿ ಹೇಗೆ ಮಾಡ್ತಾರೋ ಕೇಳ್ಕೊಂಡು ಮಾಡು ಅಂತಲೂ ಕೂಡ ನಮ್ಮ ಮಮ್ಮಿ ಸಜೆಷನ್ ಕೊಡ್ತಾಯಿದ್ರು. ಹಾಗೇನೇ ಇಲ್ಲಿ ನಾನು ಕೇಳ್ಕೊಂಡು ಮಾಡ್ತಾಯಿದ್ದೆ. ಸೊ ಇವಾಗ ಪರವಾಗಿಲ್ಲ, ನಾನೆಲ್ಲ ಮಾಡ್ಕೊಂಡು ಹೋಗೋ ಅಷ್ಟು ನನಗೆ ನಾಲೆಡ್ಜ್ ತಿಳ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ ನಾನು. ಹಾಗೆ ಮಾಡ್ಕೊಂಡು ಹೋಗ್ತಿದ್ದೀನಿ. ನನ್ನ ಮಗನಿಗೆ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ಅದರಿಂದ ಇಲ್ಲಿ ತುಂಬ ಖುಷಿಯಾಗೇನೆ ಇದೆಲ್ಲ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಡ್ಯಾಡಿ ಮನೇಲೇ ಒಂಥರ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತಾರೆ, ಇಲ್ಲಿ ನಮ್ಮ ಹಸ್ಬೆಂಡ್ ಮನೇಲೇ ಒಂಥರ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಅಲ್ಲಿ ಬೆಂಗಳೂರಲ್ಲಿ ಅಂದರೆ ಅಷ್ಟಾಗಿ ನನಗೆ ರಿಸ್ಕ್ ಅಂತ ಏನು ಅನ್ನಿಸ್ತಾ ಇರಲಿಲ್ಲ. ಆರಾಮಾಗೆ ಹಬ್ಬ ಅಂದರೆ ಮಾಮೂಲಿ ನಮ್ಮ ಮಮ್ಮಿ ಎಲ್ಲ ಮಾಡ್ಕೊತಿದ್ರು, ಹಬ್ಬದ ದಿವಸ ಹಬ್ಬ ಮಾಡಿಬಿಡ್ತಾ ಇದ್ವಿ. ಬಟ್ ಇಲ್ಲಿ ಅದರಲ್ಲೂ ಹಳ್ಳಿ ಎಷ್ಟು ಕೆಲಸ ಇರುತ್ತೆ. ನಾವು ನಿಜವಾಗ್ಲೂ ದೂರದಿಂದ ಎಲ್ಲೋ ಸಿಟಿಲಿ ನಿಂತ್ಕೊಂಡು ವಾವು ನಮ್ಮೂರು ಹಳ್ಳಿ ಅಂತ ಹೇಳ್ಕೊಳಕ್ಕಷ್ಟೇ ನಿಜವಾಗ್ಲೂ ಖುಷಿಯಾಗುತ್ತೆ. ಇಲ್ಲಿಗೆ ಬಂದಮೇಲೆ ಗೊತ್ತಾಗೋದು ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ, ಎಷ್ಟು ಕೆಲಸ ಇರುತ್ತೆ ಮನೇಲಿ ಹೆಣ್ಮಕ್ಳಿಗೆ. ಹಬ್ಬದಲ್ಲಂತೂ ಪಾಪ ನಿಜವಾಗ್ಲೂ ಎಷ್ಟು ಕಷ್ಟ ಇರುತ್ತೆ, ಕೆಲಸ ಇರುತ್ತೆ. ಅದರಲ್ಲೂ ನಂತರ ಯಾರಾದರೂ ಒಬ್ಬೊಬ್ಬರೇ ಇದ್ಬಿಟ್ರಂತೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಬಟ್ ಅದನ್ನು ರಿಯಲ್ ಲೈಫಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಫಸ್ಟೆಲ್ಲ ನಾನು ತುಂಬ ಇಷ್ಟಪಡ್ತಾಯಿದ್ದೆ ಊರು ಅಂದರೆ ಸಾಕು, ಅಷ್ಟು ಖುಷಿಯಾಗಿ ಬರ್ತಿದ್ದಿದ್ದು. ಈ ಕಡೆಯಿಂದ ಹೋಗ್ತಾ ಬೇಜಾರಲ್ಲಿ ಹೋಗ್ತಾಯಿದ್ವಿ. ಹಾಗೆಯೇ ಇವಾಗಲೂ ನಮ್ಮೂರಂದರೆ ಇಷ್ಟ ಇದೆ. ಬಟ್ ಏನಂದರೆ ಆ್ಯಸ್ ಅ ವೈಫ್, ಆ್ಯಸ್ ಅ ಮದರ್ ನಾನಿಲ್ಲಿ ಲೈಫ್ ಲೀಡ್ ಮಾಡಬೇಕು. ಸೊ ಖುಷಿಯಾಗೇ ಮಾಡ್ತಾಯಿದ್ದೀನಿ. ಏನೇ ಕೆಲಸ ಇದ್ದರೂ ಅಷ್ಟೇ, ಏನೇ ಇದ್ದಿದ್ರೂ ಅಷ್ಟೇ, ಲೈಫ್ ಹೇಗೋ ಹೋಗ್ತಾಯಿದೆ. ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಲೈಫ್ ಇದು, ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ನನ್ನ
ಏನಂತಾರೆ, ನನಗೂ ಒಂದು ಒಳ್ಳೆ ಟೈಮ್ ಬರುತ್ತೆ. ಯಾಕಂದರೆ ಸಮ್ಟೈಮ್ಸ್ ನನಗೂ ಫೀಲ್ ಆಗುತ್ತೆ. ಯಾಕಂದರೆ ನಮ್ಮ ಮಮ್ಮಿ ಮನೆಯೆಲ್ಲ ಟ್ಯಾಪ್ ಆನ್ ಮಾಡಿದ ತಕ್ಷಣ ನೀರು ಬರ್ತಾಯಿತ್ತು. ಯಾವುದಕ್ಕೂ ನಾವು ರಿಸ್ಕ್ ತೊಗೊತಾ ಇರಲಿಲ್ಲ. ಅಂದರೆ ರಿಸ್ಕ್ ಎಲ್ಲ ತೊಗೊಂಡೆಲ್ಲ ನಾವು ಡೇನ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ. ಇಲ್ಲಾಂದರೆ ಸಮ್ಟೈಮ್ಸ್ ಒಂದು ದಿವಸ ನೀರು ಬರುತ್ತೆ, ಬರಲ್ಲ. ಅದಕ್ಕೆ ನೀರು ತೊಗೊಬರ್ಬೇಕಂದ್ರೆ ಅದು ಅಂದರೆ ನೀರೆಲ್ಲ ಇದು ಮಾಡ್ಕೋಬೇಕಂದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಿ, ಅಂದರೆ ನಲ್ಲಿಗಳು ನೀರು ಬರೋ ಅಂಥ ಜಾಗಕ್ಕೆ ಹೋಗಿ ನೀರು ತೊಗೊಂಡು ಬರಬೇಕು. ಇದೆಲ್ಲ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಈ ಥರ ಇತ್ತು. ಅದಾದಮೇಲೆ ನಮ್ಮ ಹಸ್ಬೆಂಡು ಮೋಟ್ರೆಲ್ಲ ಫಿಕ್ಸ್ ಮಾಡಿಸಿದ್ರು. ಸೊ ಇವಾಗ ಏನು ಅಂಥ ಪ್ರಾಬ್ಲಮ್ ಇಲ್ಲ. ಬಟ್ ಆದ್ರೂ ನಮ್ಮ ಮಮ್ಮಿ ಮನೇಲಿರೋ ಅಷ್ಟು ಫೆಸಿಲಿಟೀಸ್ ಅಷ್ಟಾಗಿರಲಿಲ್ಲ ಅನ್ನೋದೊಂದು ಬೇಜಾರು. ಬಟ್ ಏನೂ ಮಾಡೋಕ್ಕಾಗಲ್ಲ. ಆವಾಗಲೇ ಹೇಳಿದ್ನಲ್ವ, ನನಗೂ ಒಂದು ಒಳ್ಳೆ ಟೈಮ್ ಬರುತ್ತೆ ಅಂತ ಕಾಯ್ಕೊಂಡಿದ್ದೀನಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಳಗಡೆ ಮಾಡು, ಮಾಮಿ ಇರೋದು ಕೆಳಗಡೆ. ದೊಡ್ಡದಿದೆಯಲ್ಲ ದೀಪ ಹಚ್ತಾರಲ್ಲ ಅದು ಹಾಂ
ಸಾಕು. ನೈಟ್ ಪೂಜೆ ಎಲ್ಲ ಆದಮೇಲೆ ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಹಾಗೆಯೇ ಮಕ್ಕಳುಗಳು ಏನೇನಿದ್ರೋ ಒಂದಷ್ಟು ಜನ ಮಕ್ಕಳುಗಳನ್ನ ಕರೆದು ಊಟ ಎಲ್ಲ ಬಡಿಸಿ ಅವ್ರಿಗೂ ಅವತ್ತಿನ ಡೇನ ಅಲ್ಲಿಗೆ ಎಂಡ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಎಷ್ಟು ಖುಷಿ ಇರುತ್ತೆ ಅಂದರೆ ಏನೂ ಕೆಲಸ ಇರಲ್ಲ ಅಲ್ವಾ, ಫುಲ್ ಫ್ರೀ ಇರುತ್ತೆ, ಫುಲ್ಲು ಒಂಥರ ಪೀಸ್ಫುಲ್ಲಾಗಿರುತ್ತೆ. ಹಾಗೆಯೇ ಸ್ವಲ್ಪ ಈ ಕಡೆ ಎಲ್ಲ ಮಕ್ಕಳೆಲ್ಲ ಆಟಾಡ್ತಾಯಿದ್ರು, ಸೊ ಅಲ್ಲಿಗೆ ಬಂದೆ. ಮೇಯ್ನಾಗಿ ಮಕ್ಕಳೇ ಇಷ್ಟ ಆಟ ಆಡೋದು ಅದೆಲ್ಲ ಇರುತ್ತಲ್ವ, ಸೊ ಅವ್ರು ತುಂಬಾ ಇಷ್ಟಪಡ್ತಾರೆ. ಸೊ ನನ್ನ ಮಗನೂ ಬರ್ತಾನೆ ಇರಲಿಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳಿ ಅವನು ಇಲ್ಲೇ ಆಟ ಆಡ್ತಾಯಿದ್ದ ಅವ್ರ ಜೊತೆನೇ. ಅವನಿಗೂ ಡೈಲಿ ಬೆಳಗ್ಗೆ ಎದ್ದು ಅಂಗನವಾಡಿಗೆ ಹೋಗಿ ಸಂಜೆ 4 ಗಂಟೆಗೆ ಬಂದು ಪಾಪ ಅವನಿಗೂ ಅದೊಂಥರ ಬೋರ್ ಹೊಡೆದ್ಬಿಟ್ಟಿರುತ್ತೆ ಅಂತ ಹೇಳಿ ಆಟ ಆಡೋಕ್ಕೆ ಬಿಟ್ಬಿಟ್ಟೆ. ಹಿಂಗಾದರೂ ಆಟ ಆಡಲಿ, ಅವ್ರು ಖುಷಿಯಾಗಿರಲಿ ಅಂತೇಳಿ ಸುಮ್ಮನೆ ಇದ್ದೆ. ಅವನು ತುಂಬಾ ಖುಷಿ ಪಡ್ತಾ ಇದ್ದ, ಮಕ್ಳ ಜೊತೆ ಆಟ ಆಡೋದಂದ್ರೇ ಅವ್ನಿಗೆ ತುಂಬ ಖುಷಿ. ಸಿಕ್ಕಿದೆ ಚಾನ್ಸ್ ಅಂತೇಳಿ ಅವನು ಫುಲ್ ಜೋಶಲ್ಲೇ ಆಟ ಆಡ್ತಾ ಇದ್ದ. ಮಕ್ಕಳೆಲ್ಲ ಇಲ್ಲಿ ಕಬಡ್ಡಿ ಆಡ್ತಾಯಿದ್ರು, ಸೊ ನಾನು ತುಂಬ ಹೊತ್ತು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಕಬಡ್ಡಿ ಆಡ್ತಾಯಿದ್ರು, ರನ್ನಿಂಗ್ ರೇಸ್ ಓಡಿದ್ರು, ಖೋ ಖೋ ಆಡಿದ್ರು. ತುಂಬ ಹೊತ್ತೇ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು. 2, 3 ಸ್ಟಾರ್ಟ್ ಅಂತ ಹೇಳಲ್ಲ, ಆಗಲೇ ಓಡ್ತವ್ರೆ. ಅಯ್ಯೋ ಜಸ್ಟ್ ನಡ್ಕೊಂಡು ಓಡಾಡ್ತಾ ಇದೆಯಾ? ಜೇಸು 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 ಏ ಜೇಸು ಏ ಅಯ್ಯೋ ಏನಪ್ಪ ನೀನು ನೋಡಿದ್ರೆ ಈ ಸಿಮೆಂಟ್ ರೋಡಲ್ಲಿ ಈ ತಲೆ ಬೀಸ್ಕೊಡ್ತೀನಿ, ತಲೆ ಬೀಸ್ಕೊಂಡು ಭೀಮು ಎತ್ಕೊಂಡು ಹೊಡೋಯ್ತು. ಓನಾಯ್ತಪ್ಪ, ಅದಕ್ಕೆ ಬಾ. ಎತ್ಕೊಬಿಡ ಕಣಪ್ಪ, ಬಿಡ ಅವನ ಓ ಸಿಕ್ಬಿಡ್ತು ಜಸ್ಟಿಗೆ. ಕೊಡು ಕೊಡು ಈಶ್ವರ್ ಬಾ. ಇವತ್ತು ಅವರಕ್ಕೆ ನೀನು ಒಂದೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಸ್ಟೇ ಸೇಫ್, ಬಾಯ್.